ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ನಡೀತಾನೆ ಇದೆ. ಕದನ ವಿರಾಮದ ಮಾತುಕತೆ ನಡೀತಿದ್ರೂ ಕೂಡ ಈ ಇಸ್ರೇಲ್ ಇರಾನ್ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡ್ತಾನೆ ಇದೆ. ಇದರಿಂದಾಗಿ ಯುದ್ಧ ಇನ್ನು ಎಲ್ಲಿಗೆ ಹೋಗ್ ಮುಟ್ಟುತ್ತೋ ಅನ್ನೋ ಆತಂಕ ಕೂಡ ಶುರುವಾಗಿದೆ. ಈ ಮಧ್ಯೆ ಬಂಗಾರ ಪ್ರಿಯರಿಗೆ ಒಂದು ಅಚ್ಚರಿಯಾದಂತ ಸುದ್ದಿ ಇದೆ. ಅದೇನಪ್ಪಾ ಅಂತ ಅಂದ್ರೆ ಮೋದಿ ಸರ್ಕಾರ ಈಗ ಬಂಗಾರದ ಬಗ್ಗೆ ಒಂದು ದಿಟ್ಟ ನಡೆಯನ್ನ ತೆಗೆದುಕೊಂಡಿದೆ. ಇದರಿಂದ ಬಂಗಾರ ಪ್ರಿಯರಿಗೆ ಬಂಪರ್ ಲಾಟರಿ ಹೊಡೆಯುವ ಸಾಧ್ಯತೆ ಕೂಡ ಇದೆ. ಅದೇನಪ್ಪಾ ಅಂತ ನಡೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಜ, ಚಿನ್ನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರ ಒಂದು ಬಂಪರ್ ಆಫರ್ ಕೊಟ್ಟಿದೆ. ಚಿನ್ನ ಖರೀದಿಸಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಸರ್ಕಾರದ ಈ ದಿಟ್ಟ ನಡೆಯನ್ನು ಒಮ್ಮೆ ಕೇಳ್ಕೊಂಡ್ ಬನ್ನಿ. ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧದ ಮಧ್ಯೆ ಬಂಗಾರ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಮೋದಿ ಸರ್ಕಾರ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಸರ್ಕಾರದ ಈ ಕ್ರಮದಿಂದ ಚಿನ್ನದ ಬೆಲೆ ಇನ್ನೂ ಕೂಡ ಪಾತಾಳಕ್ಕೆ ಕುಸಿಯುವ ಸಾಧ್ಯತೆ ಇದೆ. ಅದೇನು ಅಂತ ಅಂದ್ರೆ, ಮೊದ್ಲೇ ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಇತ್ತು, ಈ ನಡುವೆ ಈ ಯುದ್ಧ ಬೇರೆ ನಡೀತಾ ಇದೆ, ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಇವಾಗ ಮದುವೆ ಸೀಸನ್ ಬೇರೆ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಚಿನ್ನ ಖರೀದಿ ಮಾಡ್ಬೇಕಾ ಬೇಡವಾ ಅನ್ನೋ ಚಿಂತೆ ನಿಮ್ಗೆಲ್ರಿಗೂ ಕಾಡ್ತಿತ್ತು. ಆದ್ರೆ ಇದೀಗ ಕೇಂದ್ರ ಸರ್ಕಾರ ಚಿನ್ನದ ಮೇಲೆ ಆಮದು ಶುಲ್ಕವನ್ನ ಕಡಿಮೆ ಮಾಡಿ ಒಂದು ಬಂಪರ್ ಸುದ್ದಿ ಕೊಟ್ಟಿದೆ. ಇದರಿಂದ ಚಿನ್ನದ ಬೆಲೆ ಕೂಡ ಕಡಿಮೆ ಆಗುತ್ತೆ. ಪರಿಣಾಮ ಬಂಗಾರ ಪ್ರಿಯರು ನಿಟ್ಟಿಸಿರು ಬಿಡುವಂತಾಗಿದೆ. ನಿಜ, ಈ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಹೆಂಗಾಗಿತ್ತು ಅಂದ್ರೆ ಇಡೀ ಜಗತ್ತಲ್ಲಿ ಆರ್ಥಿಕ ಅನಿಶ್ಚಿತತೆಯ ವಾತಾವರಣವನ್ನೇ ಸೃಷ್ಟಿ ಮಾಡ್ಬಿಟ್ಟಿತ್ತು. ಯಾವುದೇ ವ್ಯವಹಾರ ಮಾಡ್ಬೇಕು ಅಂತ ಅಂದ್ರೂ ಜನ ಹಿಂದೆ ಮುಂದೆ ನೋಡುವಂತಾಗಿತ್ತು. ಇದೀಗ ಚಿನ್ನದ ಬೆಲೆಯಲ್ಲೂ ಕೂಡ ಅನಿಶ್ಚಿತತೆ ನಡೀತಾನೆ ಇತ್ತು. ಅಂದ್ರೆ ಒಂದ್ಸಲ ಹೆಚ್ಚಾಗೋದು, ಒಂದ್ಸಲ ಕಡಿಮೆ ಆಗೋದು, ಈ ತರ ಆಗ್ತಾ ಇತ್ತು. ಈ ನಡುವೆ ಕೇಂದ್ರ ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಮೇಲೆ ಮೂಲ ಆಮದು ಬೆಲೆಯನ್ನ ಕಡಿಮೆ ಮಾಡಲು ನಿರ್ಧಾರ ಮಾಡಿದೆ. ಕೇಂದ್ರ ಸರ್ಕಾರ ಚಿನ್ನ ಮತ್ತು ಬೆಳ್ಳಿ ಮೂಲ ಆಮದು ಬೆಲೆಯನ್ನ ಕಡಿಮೆ ಮಾಡಿರೋದ್ರಿಂದ ಗ್ರಾಹಕರಲ್ಲಿ ಮಾತ್ರ ಅಲ್ಲ, ಆಭರಣ ಮಾರುಕಟ್ಟೆಯಲ್ಲೂ ಸಂಚಲನ ಉಂಟಾಗಿದೆ. ಚಿನ್ನದ ಮೂಲ ಆಮದು ಬೆಲೆಯನ್ನ $1,652 $1,526 ಇಳಿಸಲಾಗಿದೆ. ಅಂತಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ನೋಡ್ಬೇಕು ಅಂತ ಅಂದ್ರೆ ಸುಮಾರು $1,42,223 ಇಳಿಕೆ ಮಾಡಲಾಗಿದೆ. ಇನ್ನು ಬೆಳ್ಳಿ ಮೂಲ ಆಮದು ಬೆಲೆಯನ್ನು ಕೂಡ ಪ್ರತಿ ಕೆಜಿಗೆ $2,820 $2,427 ಇಳಿಸಲಾಗಿದೆ. ಅಂತಂದ್ರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ $2,26,096 ಕಡಿಮೆ ಮಾಡಲಾಗಿದೆ. ಇದರಿಂದ ಬೆಳ್ಳಿ ಮತ್ತು ಬಂಗಾರದ ಬೆಲೆ ಕಡಿಮೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಒಟ್ನಲ್ಲಿ ಈ ಆಮದು ಸುಂಕ ಕಡಿಮೆ ಆಯ್ತು ಅನ್ನೋ ಮಾಹಿತಿ ಹೊರಬರ್ತಿದ್ದಂತೆ ಆಭರಣ ಕಂಪನಿಗಳ ಷೇರುಗಳ ಬೆಲೆ ಭಾರಿ ಏರಿಕೆಯಾಗಿದೆ. ಆಮದು ವೆಚ್ಚ ಕಡಿಮೆ ಆದ್ರೆ ಕಂಪನಿಗಳ ನಿರ್ವಹಣಾ ವೆಚ್ಚ ಕೂಡ ಕಡಿಮೆಯಾಗಿ ಲಾಭದ ಪ್ರಮಾಣ ಹೆಚ್ಚಾಗ್ತದೆ ಎಂಬ ಲೆಕ್ಕಾಚಾರ ಹೂಡಿಕೆದಾರರಲ್ಲಿದೆ. ಆಭರಣ ಕಂಪನಿಗಳ ಷೇರನ್ನ ಖರೀದಿಸಲು ಜನರು ಈಗ ಹೆಚ್ಚಾಗಿ ಮುಂದಾಗ್ತಾ ಇದ್ದಾರೆ. ಸೊ ಮುಂದೆ ಮದುವೆ ಹಾಗೂ ಹಬ್ಬಗಳ ಸೀಸನ್ ಶುರುವಾಗಲಿದ್ದು ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಆಭರಣಗಳ ಬೇಡಿಕೆ ಹೆಚ್ಚಾಗೋ ಸಾಧ್ಯತೆ ಇದೆ. ಇದಲ್ಲದೆ ಆರ್ಥಿಕ ಚಟುವಟಿಕೆಗಳು ಕೂಡ ಚುರುಕುಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಈ ಆಮದು ಶುಲ್ಕ ಕಡಿಮೆ ಆಗಿರೋದ್ರಿಂದ, ಅಂದ್ರೆ ಇಂಪೋರ್ಟ್ ಶುಲ್ಕ ಕಡಿಮೆ ಆಗಿರೋದ್ರಿಂದ ಬಂಗಾರ ಪ್ರಿಯರಲ್ಲಿ ಒಂದು ಮಂದಹಾಸ ಮೂಡಿದೆ. ಕೇಂದ್ರ ಸರ್ಕಾರದ ಈ ನಡೆ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಇದರಿಂದ ಬಂಗಾರದ ಬೆಲೆ ಆದಷ್ಟು ಬೇಗ ಇನ್ನ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಕೂಡ ಇದೆ.